ಅಷ್ಟು ಮಾಡವ ಸಾಕು. ಇಂದ್ರಾಣಿ ಮುಂದೆ ಯಾವುದೇ ಕಾರಣಕ್ಕೂ ಡಿಗ್ರಿ ತಂದೆ ತರ್ತೀನಿ ಅಂತ ಸವಾಲು ಹಾಕಿದ್ಯಲ್ಲ, ಅದನ್ನು ಮಾತ್ರ ಮರಿಬೇಡ. ಕಣ್ಣಿಗೆ ಕಂಡಾಗ ಮಹಾರಾಜರೇ ಅವರು ಇವರು ಅಂತ ಹೇಳಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋರು. ಬೆನ್ನಿಂದ ಇದ್ದಾಗ ಹೆಬ್ಬೆಟ್ಟು ನುಂಗಿಸಿದವರು ಅನ್ನೋದನ್ನು ನಾನೇ ಕಿವಿಯಾರ ಕೇಳಿದ್ದೀನಿ. ವಿದ್ಯೆ ಕಲಿತವ್ರಿಗೆ ವಿನಯನೇ ಭೂಷಣ ಅಂತಾರೆ. ಆದರೆ ಇಂದ್ರಾಣಿ ಡಿಗ್ರಿ ತಗೊಂಡಿದ್ದೀನಿ ಅಂತ ಹೇಳಿ ಮೆರಿತಾಳೆ. ನೀನು ಹಂಗಲ್ಲ ಕಣಪ್ಪ. ನಮ್ಮ ವಂಶಕ್ಕೆ ಡಿಗ್ರಿ ಥರ ಹೆಣ್ಣಾಗಿ ಬೆಳಿಬೇಕು, ಅಷ್ಟೇ ನನ್ನ ಆಸೆ. ಅಜ್ಜಿ, ನಿಮ್ಮ ಆಸೆ ನನ್ನ ಸವಾಲು. ಈ ಮನೆಗೆ ಅಂಟಿರೋ ಹೆಬ್ಬೆಟ್ಟು ಅನ್ನೋ ಪಟ್ಟನ ನಾನು ತೆಗೆದುಹಾಕ್ತೀನಿ. ಅಷ್ಟು ಮಾಡವ ಸಾಕು. ಅಜ್ಜಿ, ಸೋಮಣ್ಣ ನಾಗಣ್ಣ ನನ್ನ ಮದುವೆ ಮಾಡಬೇಕಾದ್ರೆ ಸುಳ್ಳು ಹೇಳಿದ್ರಲ್ಲ, ನಾನು ತುಂಬ ಓದಿದ್ದೀನಿ, ಬುದ್ಧಿವಂತ, ಇಂಗ್ಲೀಷಲ್ಲೆಲ್ಲ ಮಾತಾಡ್ತೀನಿ ಅಂತ. ನಾನು ಅದನ್ನು ಇವಾಗ ನಿಜ ಮಾಡ್ತೀನಿ. ನಾನು ಚೆನ್ನಾಗಿ ಓದ್ತೀನಿ, ಬುದ್ಧಿವಂತ ಆಗ್ತೀನಿ, ವಿದ್ಯಾವಂತ ಆಗ್ತೀನಿ. ರಾಣಿನೂ ಅಷ್ಟೇ, ಬುದ್ಧಿವಂತೆ ಆಗ್ತಾಳೆ, ವಿದ್ಯಾವಂತೆ ಆಗ್ತಾಳೆ. ಗಣಿ, ಕಾಟಕ್ಕೆ ಕಣಿ ಕೇಳೋ ಹೊತ್ತಿಗೆ ಕಾಟದ ನಂಜಪ್ಪ ನಂದು ಅಂತ ಬಂದಂತೆ. ಏನೇನೆಲ್ಲ ಪ್ಲಾನ್ ಮಾಡಿ ಎಲ್ಲ ಫಲಿಸುತ್ತೆ ಅನ್ನೋಷ್ಟೊತ್ತಿಗೆ ಅವ್ಳು ಯಾವಳು ಅಡ್ಡ ಬಂದು ಎಲ್ಲ ಹಾಳು ಮಾಡ್ಬಿಟ್ಲಲ್ಲೋ, ಎಲ್ಲ ಸರ್ವನಾಶವಾಗೋಯ್ತು. ದಣಿ, ಕೋಪ ಮಾಡ್ಕೋಬೇಡಿ. ನಿಮ್ಮ ಬುದ್ಧಿ ಅನ್ನೋ ಬತ್ತಳಿಕೆನಾಗ ಎಂತೆಂಥ ಬಾಣ ಐತೆ, ಅದ್ರಾಗೆ ಒಂದು ಬಾಣ ಬಿಟ್ರಾಯ್ತು ಬಿಡಿ. ನಾನು ಬಾಣ ಬಿಡೋದಕ್ಕೆ ರೆಡಿ, ಆದರೆ ಬಿಲ್ಲೇ ಮುರಿದೋಯ್ತಲ್ಲ. ನನಗೆ ಬರ್ತಿರೋ ಕೋಪಕ್ಕೆ ಅಪ್ಪಯ್ಯ 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 ಏನಾಯ್ತು ಅಪ್ಪಯ್ಯ? ಅಪ್ಪಯ್ಯ ಅಪ್ಪಯ್ಯ ಲೇ ಚತಿ, ಏನ್ಲಾ ಟೆಂಟ್ ಸಿನಿಮಾ ನೋಡ್ತಿದ್ಯಾ? ಹೋಗಿ ನೀರ್ತದಲ್ಲ. ತಂದ್ಕೊಟ್ಟೆ ಇದ್ರೆ ಕೋಪ್ತಾಗ ಎಸ್ಬಿಟ್ರು. ಲೇ, ಈಗೇನು ನೀರು ತಂದ್ಯೋ ಅಥವಾ ನಿನ್ನ ಬಾಯಿಗೆ ನೀರು ಬಿಡ್ಲಾ? ಅದಕ್ಕಿಂತ ನೀರು ತರೋದೇ ವಾಸಿ ತತ್ತಿದ್ದು. ನನ್ನ ಕೈಲಿ ನೀನು ಹಿಂಗೆಲ್ಲ ನೋಡೋಕೆ ಹಾಕಿಲ್ಲ. ಹುಲಿ ಕಣಪ್ಪಯ್ಯ ನೀನು, ಹುಲಿ. ಕರಡಿಗೆ ಹೆದರದೆ ಇದ್ದವನು ಕರಿ ಕಂಬಳಿಗೆ ಹೆದರ್ಕೊಂಡಂಗಾಗೋಯ್ತಲ್ಲೋ. ಪಾರ್ವತಿಗೆ ನನ್ನ ಮೇಲೆ ಒಂಚೂರು ಭಯ ಇಲ್ದಂಗೆ ಆಗೋಯ್ತಲ್ಲೋ. ಯಾವಳ ಅವಳು? ಮೊದಲು ನೀರು ಕುಡೀರಿ, ನಾ ಎಲ್ಲ ಹೇಳ್ತೀನಿ. ನಾನು ಎಲ್ಲ ವಿಚಾರಿಸಿವ್ನಿ. ಅವಳು ನಂಜನಗೂಡಿಗೆ ಬಂದಿರೋ ಹೊಸ ಅಧಿಕಾರಿ ಅಂತೆ. ನಮ್ಮ ರತ್ನಿ ಅವಳಲ್ಲ, ಅವಳ ಜೊತೆಗೆ ಟೀಚರ್ ಕೆಲಸ ಮಾಡ್ತಿದ್ಲಂತೆ. ಆಮ್ಯಾಕೇನೋ ಓದ್ಕೊಂಡು ಬರ್ಕೊಂಡು ಪಾಸ್ ಮಾಡಿಕೊಂಡು ಇವಾಗ ಅಧಿಕಾರಕ್ಕೆ ಬಂದ್ಬಿಟ್ಟವಳಂತೆ. ಅಧಿಕಾರದಲ್ಲಿರೋ ಇನ್ಸ್ಪೆಕ್ಟ್ರೇ ನಾವು ಕೊಡೋ ಕಾಸಿಗೆ ಬಾಯಿ ಬಿಟ್ಕೊಂಡು ನಾವು ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ. ಇವಳಿನ್ ಯಾವ ಇದೋ ಕಾಸು ಕೊಟ್ಕೊಂಡ್ಕೊಳ್ಳಿ ಅವಳನ್ನ. ಅವಳಿಗೆ ಕೆಲಸ ಕೊಡ್ಸಿದ್ದೆ ಶಿವ ಅಂತೆ. ಈಗ ನಮಗೆ ಉಳಿದಿರೋದು ಒಂದೇ ದಾರಿ, ಅವಳನ್ನ ನಂಜನಗೂಡಿಂದ ಎತ್ತಂಗಡಿ ಮಾಡಿಸೋದು. 3 ಜನರ ಜಮೀನು ವಿಚಾರದಲ್ಲಿ ನಾವು ಸಾಕಷ್ಟು ಮಾಡಿಟ್ಟಿದ್ದೀವಿ. ಆ ವಿಷಯ ಎಲ್ಲ ಹೊರಗೆ ಬಂದರೆ ನಮಗೆ ಕಷ್ಟ ಆಗ್ಬಿಡುತ್ತೆ ಕಣೋ. ಒಂದು 5 ನಿಮಿಷ ನಾನು ಒಬ್ಬನೇ ಬಿಟ್ಬಿಡಿ. ಓಕೆ ಸರಿ ಅಪ್ಪಯ್ಯ, ನೀನು ಸಾರು.